ನಮಸ್ಕಾರ ವೀಕ್ಷಕರೇ. ನೋಡಿ, 1ನೇ ತಾರೀಕು ಏಪ್ರಿಲ್ 1ನೇ ತಾರೀಕು ಒಂದು ಕಾಲ್ ಬರುತ್ತೆ. ಸಿದ್ಧಾರ್ಥ ಲೇಔಟಿನ ಗೀತಾ ಸ್ಕೂಲ್ ಎದುರುಗಡೆ ಇರೋಂಥ ಪಾರ್ಕ್ ಪಕ್ಕದಲ್ಲಿ ಒಂದು ದೊಡ್ಡ ಮೋರಿ, ಆ ಮೋರಿ ಒಳಗಡೆ ಒಂದು ಕರು ಬಿದ್ದೋಗಿರ್ತದೆ. ಸೊ ಅದನ್ನು ಎತ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟಿದ್ದೇನೆ, ನಮಗೆ ಫೋನ್ ಬರ್ತದೆ, ನಾವು ಹೋಗ್ತೀವಿ. ಹೋಗ್ಬಿಟ್ಟು ನೋಡಿದಾಗ ಕರು ಬಿದ್ದು ಆಲ್ರೆಡಿ 3 ದಿನ ಆಗೋಗಿರ್ತದೆ. ಅದು ತುಂಬ ವೀಕ್ ಆಗೋಗಿರ್ತದೆ. ಒಳಗಡೆ ಮೋರಿ ಹೆಚ್ಚು ಕಮ್ಮಿ ಒಂದು 6 ಫೀಟು ಡೆಪ್ತ್ ಇರುತ್ತೆ. ಸೊ ಆಮೇಲೆ ನಾವು ಇಲ್ಲಿಂದ ನಮ್ಮ ರೆಸ್ಕ್ಯೂ ಟೀಮಲ್ಲಿ ನಾನು ಮತ್ತು ಎಲ್ಲರೂ ಹೋಗಿ ಅದನ್ನು ಕರುನ ಹಗ್ಗ ಕಟ್ಟಿ, ಮತ್ತು ಅದನ್ನು ಮೇಲ್ಗಡೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಹಗ್ಗದಲ್ಲಿ ಕಟ್ಟಿ ಅದನ್ನು ಮೇಲ್ಗಡೆ ತಂದು ಅದಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟು ರೆಡಿ ಮಾಡ್ತೇವೆ. ನಂತರ ದುರ್ದೈವ ಏನಂತ ಅಂದರೆ, ಹಸು ಸಾಕಿರೋನು ಬರ್ತಾನೆ, ಇದು ನಂದು, ನಾನು 2 ದಿನದಿಂದ ಹುಡುಕ್ತಿದ್ದೆ, ಸಿಕ್ಕಿರಲಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಗೋಪಾಲಕರಿಗೆ ಹೇಳೋದೇನಂತ ಅಂದರೆ, ದಯವಿಟ್ಟು ಹಸುಗಳನ್ನ ನೀವು ಆದಷ್ಟು ಹೊರಗಡೆ ಬಿಡಬೇಡಿ. ಹೊರಗಡೆ ಬಿಟ್ಟಾಗ ಈ ಥರ ಆದಾಗ ಇದೇನೋ ನಮ್ಮ ಕಣ್ಣಿಗೆ ಬಿತ್ತು, ಕಂಪ್ಲೇಂಟ್ ಬಂತು ಅಂತ ಅಂದ್ಬಿಟ್ಟು ಅಟೆಂಡ್ ಮಾಡಿ ಅದನ್ನು ಬದುಕ್ತು. ಇಲ್ಲ ಅಂತಂದರೆ ಇನ್ನೂ 2 ದಿನ ಆಗಿದ್ರೆ ಅದು ಅಲ್ಲೇ ಸತ್ತೋಗಿರೋದು. ಯಾಕಂದರೆ ಮೋರಿಯಲ್ಲಿ ಬಿದ್ದಿರೋದ್ರಿಂದ ಅದು ತುಂಬ ವೀಕ್ ಆಗೋಗಿತ್ತು. ಅದಕ್ಕೆ ದಯವಿಟ್ಟು ಎಲ್ಲ ನಮ್ಮ ಗೋಪಾಲಕ್ಕೆ ಬಂದವರಲ್ಲಿ ಕೆಲವೊತ್ತು ಏನಂದರೆ, ತಾವು ಮೇಯಕ್ಕೆ ಬಿಟ್ಟಾಗ ಅದನ್ನು ಸ್ವಲ್ಪ ಗಮನದಲ್ಲಿಡಿ. ನೀವು ಏನು ಮಾಡ್ತೀರಾ, ಬೆಳಗ್ಗೆ ಮೇಯಕ್ಕೆ ಬಿಟ್ಬಿಡ್ತೀರ, ತಿರ್ಗಾ ಸಾಯಂಕಾಲ ಗಂಟ ನೀವು ಅದರ ಕಡೆ ತಿರುಗೇ ನೋಡೋದಿಲ್ಲ. ದಯವಿಟ್ಟು ಅದನ್ನು ಒಂಚೂರು ನೋಡಿ ಅಂತ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.